ನೆಮ್ಮದಿ ಬೇಕು, ಪೀಸ್ ಬೇಕು, ಶಾಂತಿ ಸಿಕ್ಕಿದ್ರೆ ಸಾಕು, ಈ ತರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಾವು ಯಾವ ಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ಅಥವಾ ಪೂಜೆ ಸಲ್ಲಿಸಿದ್ರೆ ನಮಗೆ ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಗುರುಗಳೇ? ಸೊ ನಾವು ಯಾವ ಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಮಗೆ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ? ನೆಮ್ಮದಿ ಇಲ್ಲಿ ಅಲ್ಲೂ ಸಿಗಲ್ಲ, ನಮ್ಮಲ್ಲೇ ನಾವು ಕಂಡುಕೊಳ್ಬೇಕು. 10 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರೆ ಅದು ನಿಮಗೂ ಇರುತ್ತೆ. ನಿಮಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ರೆ ಇನ್ನು 10 ಜನಕ್ಕೆ ಏನು ನೀವು ಕೊಡಕ್ಕಾಗಲ್ಲ. ನೀವು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತೀನಿ ಅಂತಂದ್ರೆ ನೀವು ಕಾಶಿಗೆ ಏನು ಹೋಗ್ಬೇಕಾಗಿಲ್ಲ. ಈ ತೊಂದರೆ ಕೊಡದೆ ಇರೋಂಥ ಮನಸ್ಸನ್ನ ನಿಮ್ಗೆ ಉಪಕಾರ ಮಾಡಕ್ಕೆ ಬರಲಿಲ್ವಾ, ಅಪಕಾರವಂತೂ ಮಾಡಲೇಬೇಡಿ, ಮಾಡುವಂಥ ಯೋಚನೆನೂ ಮಾಡಬೇಡಿ. ಆ ಕರ್ಮ ಅನ್ನೋದು ಈ ಟ್ಯಾಕ್ಸ್ ಮುಖಾಂತರ ಕ್ಲಿಯರ್ ಆಗ್ತಾ ಬರಬೇಕು. ಇದನ್ನು ನೀನು ಮಾಡದೆ ಇದ್ದಾಗ ನೆಮ್ಮದಿ ಅವನು ಕಿತ್ಕೊಳ್ತಾನೆ. ನಿನಗೆ ಯಾವುದೋ ಒಂದು ನೋವಿತ್ತಲ್ಲ, ಚಲಸಿನಿತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡ್ತಾ ಒಂದೇ ದಿನ ಅಲ್ಲ, ಮಾಡ್ತಾ ಬಾ. ನೆಮ್ಮದಿಯ ಅಡುಗು ತಾಣದಲ್ಲಿ ನೀನು ಕುಳಿತಿರ್ತೀಯ, ಖುಷಿಯಾಗಿರ್ತೀಯ. ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಕುಟುಂಬದವರೆಲ್ಲರೂ ಕೂಡ ಶ್ರೇಯಸ್ಸನ್ನೇ ಆ ಭಗವಂತ ಕೊಡುತ್ತಿರ್ತಾನೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನೆಮ್ಮದಿ ಬೇಕು, ಪೀಸ್ ಬೇಕು, ಶಾಂತಿ ಸಿಕ್ಕಿದ್ರೆ ಸಾಕು, ಈ ಥರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಾವು ಯಾವ ಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ಅಥವಾ ಪೂಜೆ ಸಲ್ಲಿಸಿದ್ರೆ ನಮಗೆ ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಗುರುಗಳೇ? ಅದಕ್ಕೇನಾದರೂ ಪರ್ಟಿಕ್ಯುಲರ್ ಇದ್ರೆ? ಯಾಕಂದರೆ ತುಂಬ ಜನಕ್ಕೆ ಸ್ಟ್ರೆಸ್ಸು, ಟೆನ್ಷನ್ನು, ಆಫೀಸ್ ಟೆನ್ಷನ್ನು, ಎಲ್ಲದರಲ್ಲೂ ಗೊಂದಲಮಯವಾಗಿರುತ್ತೆ. ಸೊ ನಾವು ಯಾವ ಗ್ರಹಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಮಗೆ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಬೋದಾ? ಓಂ ವಿಶ್ವಸ್ಮೈ ನಮಃ. ನೆಮ್ಮದಿ ಅನ್ನೋದು ಒಂದು 100 ರೂಪಾಯಿ ಕೊಟ್ಟರೆ ಅಂಗಡಿಯಲ್ಲಿ ಸಿಗುತ್ತೆ, ಒಂದು 10 ಗ್ರಾಮ್ ಸಿಗುತ್ತೆ. 20 ಗ್ರಾಮ್ ಬೇಕಂದ್ರೆ 200 ರೂಪಾಯಿ ಕೊಟ್ಟರೆ ಸಿಗುತ್ತೆ. ನೆಮ್ಮದಿ ಇಲ್ಲಿ ಅಲ್ಲೂ ಸಿಗಲ್ಲ, ನಮ್ಮಲ್ಲೇ ನಾವು ಕಂಡುಕೊಳ್ಬೇಕು. ಸತ್ಯಂ ಇಷ್ಟೇ, ಅದೇ ಸತ್ಯಂಬದ ಧರ್ಮಂಚರ. ನೀವು ಯೋಚನೆ ಮಾಡಬೇಕಾಗಿದ್ದು ಮಾತ್ರ ಹೇಳ್ತೀನಿ ಪ್ರೀತಿಯ ಬಂಧುಗಳೇ, ಎಚ್ಚರಿಸಿ ಹೇಳ್ತೀನಿ. 10 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದರೆ ಅದರಲ್ಲಿ ನಿಮಗೂ ಇರುತ್ತೆ. ನಿಮಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಇನ್ನು 10 ಜನಕ್ಕೆ ಏನು ನೀವು ಕೊಡೋಕ್ಕಾಗತ್ತೆ? ನಿಮ್ಮ ಆಲೋಚನೆ ವಿಧಾನ ಮಾತ್ರ ಬಹುಶಃ ನಿಮಗೆ ನೆಮ್ಮದಿ ಅನ್ನೋದು ಬೇಕೇ ಬೇಕು ಅಂತಂದರೆ ಈ ಪಿಪೀಲಿಕ ಅಂದರೆ ಇರುವೆ, ಅಲ್ಲಿಂದ ಹಿಡಿದು ದೊಡ್ಡದು ಆನೆ, ಇಲ್ಲಿ ತನಕ ಈ ಸೃಷ್ಟಿಯಲ್ಲಿ ಅದು ಏಕಜೀವಾಣು, ಅಲ್ಲಿಂದ ಹಿಡಿದು ಸಹಸ್ರ ಜೀವಾಣುಗಳು, ಲಕ್ಷ ಜೀವಾಣುಗಳು, ಕೋಟಿ ನ್ಯೂರಾನ್ಸ್ ಹೊಂದಿರುವ ಈ ಬಾಡಿ ಏನು ಮಾಡಬೇಕು ಅಂತಂದರೆ, ನಮಗೆ ಹಸಿವು ಇದೆ, ನಮಗೆ ಬಾಧೆ ಇದೆ, ನಮಗೆ ನಿದ್ದೆ ಇದೆ, ನಮಗೆ ಏನೇನೇನೋ ಇದೇನೋ ಇದಾವ ಬೇಕುಗಳು, ಇದೇ ರೀತಿಯೇ ಭಗವಂತ ಸೃಷ್ಟಿ ಮಾಡಿರುವ ಈ 84 ಜೀವರಾಶಿಗೂ ಇದಿದೆ. ನಿದ್ದೆ ಇದೆ, ಹಸಿವಿದೆ, ಭಯನೂ ಇದೆ. ಇದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು, ಅರೆ ನನ್ನ ಹಾಗೇನೆ ಅವರು, ನನ್ನ ಹಾಗೇನೆ ಈ ಪ್ರಾಣಿ, ನನ್ನ ಹಾಗೇನೆ ಇದು ಅಂತಂದರೆ ಬರೆದಿಟ್ಕೊಳ್ಳಿ. ನೀವು ಜಾತಕ ನೋಡಬೇಡಿ, ಏನೂ ನೋಡಬೇಡಿ, ನೆಮ್ಮದಿ ಸಿಗುತ್ತೆ. ನೀವು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತೀನಿ ಅಂತಂದರೆ ನೀವು ಕಾಶಿಗೇನು ಹೋಗಬೇಕಾಗಿಲ್ಲ, ರಾಮೇಶ್ವರಕ್ಕೇನು ಹೋಗಬೇಕಾಗಿಲ್ಲ, ನೀವು ಎಲ್ಲೋಗಿ ಪುಣ್ಯ ಸ್ನಾನ ಮಾಡಬೇಕಾಗಿಲ್ಲ. ಇಲ್ಲಿಯೇ ನೀವು ಕಂಡುಕೊಳ್ತೀನಿ ಅಂತಂದರೆ ನಿಮ್ಮ ತಪಶಕ್ತಿಯಿಂದಲೇ ಮಾನಸಿಕ, ಅದಕ್ಕೆ ಮಾನಸ ಸ್ನಾನ, ಅಬ್ಲಿಂಗ ಸ್ನಾನ, ಪಾರ್ಥಿವ ಸ್ನಾನ, ದಿವ್ಯ ಸ್ನಾನ ಅಂತ 7 ಸ್ನಾನಗಳು ಬರ್ತವೆ. ಹಾಗೆ ಆ ಸ್ನಾನಗಳನ್ನೇ ಮಾನಸಿಕವಾಗಿ ಮಾಡ್ತಕ್ಕಂಥ ಮಂತ್ರ ಸ್ನಾನ ಅಂತ ಹೇಳಿದ್ದಾನೆ. ಅದನ್ನು ಒಮ್ಮೆ ಮಾಡಿಕೊಂಡ್ರೆ ಹೇಗೋ ನೀವು ಕ್ಷೇತ್ರಗಳ ದರ್ಶನ ಮಾಡಿದಷ್ಟೇ ಪುಣ್ಯ ಸಂಪಾದನೆ ಮಾಡಿಕೊಳ್ತೀರಿ ಇದ್ದ ಜಾಗದಲ್ಲೇ. ಅಂದರೆ ಪರೋಪಕಾರಂ ಇದಂ ಶರೀರಂ, ಪರಪೀಡನಂ ಪಾಪ ಬರುತ್ತೆ, ಪರ ಉಪಕಾರ ಮಾಡಿದರೆ ಪುಣ್ಯ ಬರುತ್ತೆ. ಇಷ್ಟ ಹಾಕೋಬೇಕು ನೀವು. ತುಂಬ ಇನ್ನೇ ಹೆಚ್ಚಿಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನಗೆ ಪೀಸ್ ಆಫ್ ಮೈಂಡ್, ಶಾಂತಿ ಬೇಕು, ನೆಮ್ಮದಿ ಬೇಕು. ನೆಮ್ಮದಿ ಅನ್ನೋದೇನಾದರೂ ನಿಮಗೆ ಬೇಕು ಅಂತಂದರೆ ನೀವು ಯಾವ ಡಾಕ್ಟ್ರ್ ಬಳಿ ಹೋದರೂ ಸಿಗಲ್ಲ, ಯಾವ ಗುರುಗಳ ಹತ್ರ ಹೋದರೂ ಸಿಗಲ್ಲ. ಅವರೊಬ್ಬ ಮಾರ್ಗದರ್ಶಕರಷ್ಟೇ.
ಈ ದಾರಿಯಲ್ಲಿ ಹೋಗುವಂತೆ ನಿನ್ನನ್ನು ಕಳಿಸ್ಕೊಡ್ಬೋದಷ್ಟೇ. ಆದರೆ ಅರ್ಥ ಮಾಡಿಕೊಂಡು ನಮಗೆ ಯಾರಾದರೂ ಚುಚ್ಚಿದ್ರೆ ನೋವಾಗುತ್ತೆ ಅನ್ನೋ ನಮ್ಗೆ ಅರ್ಥ ಆದರೆ, ನಮಗೆ ಹಸಿವಾಗುತ್ತೆ ಅನ್ನೋ ನಮ್ಗೆ ಅರ್ಥ ಆದರೆ, ನನಗೆ ಕಣ್ಣು ನೋವು ಬರ್ತಾ ಅಂತ ನನಗೆ ಅರ್ಥ ಆದರೆ, ಮೂಗು ಕಟ್ಟಿಬಿಟ್ಟಿದೆ ಇನ್ನೇನು ಉಸಿರು ಹೋಗೋ ಥರ ಇದೆ ಅಂತ ನಮಗೆ ಗೊತ್ತಾದರೆ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡ್ತೀವಾ? ತೊಂದರೆ ಕೊಡಲ್ಲ. ಈ ತೊಂದರೆ ಕೊಡದೇ ಇರೋವಂಥ ಮನಸ್ಸನ್ನು ನಿಮಗೆ ಉಪಕಾರ ಮಾಡೋಕ್ಕೆ ಬರಲಿಲ್ವಾ? ಅಪಕಾರವಂತೂ ಮಾಡಲೇಬೇಡಿ, ಮಾಡುವಂಥ ಯೋಚನೆಯೂ ಮಾಡಬೇಡಿ. ನೀವು ಆಗ ನೆಮ್ಮದಿಯಿಂದ ಇರಲ್ಲ. ನನ್ನ ಕೇಳಿ, ಗುರುಗಳೇ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಗುರುಗಳೇ, ಹೆಂಡತಿ ಮಕ್ಕಳು ಸಾಕಬೇಕು ಗುರುಗಳೇ, ಒಂದು ಜಾಬ್ ಬೇಕು ಗುರುಗಳೇ, ನಾನು ಮಾಡ್ತಾರೆ ಸಂಪಾದನೆ 6ಕ್ಕೆ ಹತ್ತುತ್ತಾ ಇಲ್ಲ 3ಕ್ಕೆ ಇಳಿತಾ ಇಲ್ಲ ಗುರುಗಳೇ, ಇನ್ನು ನೀವು ಹೇಳೋ ಪರಿಹಾರಗಳು ಸಣ್ಣ ಪುಟ್ಟ ಮಾಡ್ಕೊಳ್ಬೋದು, ದೊಡ್ಡದು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಗುರುಗಳೇ. ನಾನು ಬರೀ ದುಡಿತಾ ಇರೋದು 25,000 30,000 ರೂಪಾಯಿ ದುಡಿತಾ ಇದ್ದೀನಿ. ಇದರಲ್ಲಿ ಎತ್ತಿಡೋದು ಎಷ್ಟು, ಖರ್ಚು ಮಾಡೋದು ಎಷ್ಟು, ಸಾಲ ಮಾಡಬೇಕು. ನೀವು ಹೇಳ್ದಂಗೆ ಯಾವಾಗಲೂ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಆಹಾರ ಕೊಟ್ಕೊಂಡಿರೋಕ್ಕೆ ನಮ್ಮ ಹತ್ರ ಅಷ್ಟಿಲ್ಲ ಗುರುಗಳೇ. ಎಲ್ಲವೂ ನಿಜ, ನೀವು ಹೇಳ್ತಾರೆ ಅಷ್ಟೂ ಸತ್ಯ. ನೀವು ಹೆಂಗೆ ಬೆಳಗ್ಗೆ ಎದ್ದರೆ ಏನೇನು ಮಾಡ್ಕೊಳ್ತೀರೋ, ನಿಮ್ಮ ತಟ್ಟೆಯಲ್ಲಿ ಹಾಕಿಕೊಂಡ ನಿಮ್ಮ ಅನ್ನವೇ ಎಷ್ಟು ಉಣ್ಬೇಕು ಅಂತಿದ್ದೀರಿ, ನಿಮ್ಮ ಹಸಿವು ನೀಗಬೇಕು ಅಷ್ಟು ಅನ್ನವನ್ನು ಹಾಕ್ಕೊಂಡಿದ್ದೀರ ಅಂತಂದರೆ, ಮೊದಲು ಅದರಲ್ಲಿ ನಿನ್ನ ಅನ್ನದಲ್ಲಿ ಸ್ವಲ್ಪ ತೆಗೆದು ಪಶು ಪಕ್ಷಿಗಳಿಗೆ ಟ್ಯಾಕ್ಸ್ ಕಟ್ಟು. ಈ ಟ್ಯಾಕ್ಸನ್ನು ಪೇ ಮಾಡು. ಇಲ್ಲಿ ಈ ಭೂಮಿ ಮೇಲೆ ನೀನು ಸಣ್ಣದಾಗಿ ನಡೆದು ಹೋದರೂ ನಮಗೆ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತೇ ಆಗಲ್ಲ. ಈ ಭೂಮಿಯನ್ನು ನಡೆದಿದ್ದಕ್ಕಾಗಿ ಸರ್ಕಾರದ ಟ್ಯಾಕ್ಸ್ ಹಾಕ್ತಾರೆ ಗೊತ್ತೇನು? ಎಲ್ಲೋ ಹೋಗಿ ಸಣ್ಣದನ್ನು ಪಾನಿಪುರಿ ತಿಂದರೂ ಟ್ಯಾಕ್ಸ್ ಗೊತ್ತೇನು? ಎಲ್ಲೋ ಒಂದು ಮಸಾಲೆ ದೋಸೆ ನೀನು ತಿಂದರೂ ಹೋಟೆಲ್ ಅದು ಟ್ಯಾಕ್ಸ್ ಗೊತ್ತೇನು? ನಿನ್ನ ಮನೆಯಲ್ಲಿ ತಡೆಯಪ್ಪ ಎಲ್ಲ ನನಗೆ ಕರೆಂಟ್ ಬಿಲ್ ಬಂದ್ಬಿಡುತ್ತೆ ಅಂತ ಆಫ್ ಮಾಡಿದ್ರು, ನೀನು ಕತ್ತಲೆಲ್ಲ ಆನ್ ಮಾಡಿದೆಯಲ್ಲ ಎಷ್ಟೊತ್ತು ಅಷ್ಟೊಂದು ಟ್ಯಾಕ್ಸ್ ಬರುತ್ತೆ ಗೊತ್ತೇನು? ಈ ಭೂಮಿಗೆ ಬಂದ ಮೇಲೆ ನೀನು ಟ್ಯಾಕ್ಸ್ ಕಟ್ಟಲೇಬೇಕು. ಟ್ಯಾಕ್ಸ್ ಕಟ್ಟೋ ಸಲುವಾಗಿ ನೀನು ಕಳಿಸೋದಿಲ್ಲ. ಆ ಕರ್ಮ ಅನ್ನೋದು ಈ ಟ್ಯಾಕ್ಸ್ ಮುಖಾಂತರ ಕ್ಲಿಯರ್ ಆಗ್ತಾ ಬರಬೇಕು. ಇದನ್ನು ನೀನು ಮಾಡದೆ ಇದ್ದಾಗ ನೆಮ್ಮದಿ ಅವನು ಕಿತ್ಕೊಳ್ತಾನೆ. ನಾವೆಲ್ಲಿ ಹುಡ್ಕಿದ್ರೂ ಸಿಗೋದೇ ಇಲ್ಲ. ಅದಕ್ಕೆ ನಿನ್ನ ಅನ್ನದ ತಟ್ಟೆಯಲ್ಲಿರ್ತಕ್ಕಂಥ ಒಂದು ಇಡೀ ಅನ್ನವನ್ನು ನೀನು ಪಶು ಪಕ್ಷಿಗಳಿಗೆ ಹಾಕಿ ಬಾ, ಆಮೇಲೆ ಕೊಡ್ತು. ಸಂಜೆ ಒಳಗಡೆ ಯಾವುದೋ ಒಂದು ಕ್ರಿಮಿಕೀಟ ತಿನ್ನುತ್ತೆ, ಎಸ್ ನಿಂದಿತ್ತಲ್ಲ ಕರ್ಮ ಸ್ವಲ್ಪ ತೆಗೆಯುತ್ತೆ. ಅದು ಇನ್ಯಾರೋ ಹಬ್ಬ ಹರಿದಿನಗಳು ಪಾಪ ಅಶಕ್ತರಿದ್ದಾರಲ್ಲ, ಕೈ ಕಾಲು ಕಳ್ಕೊಂಡವರು, ಕುಂಟ ಕುರುಡ ಮೂಗ ಇವರೆಲ್ಲರೂ ಇದ್ದಾರಲ್ಲ, ನಿನಗೆ ಯಾವಾಗ ಸಾಧ್ಯ ಆಗ್ತದೆ ಆವಾಗ, ಯಾವಾಗಲೂ ಮಾಡೋಕ್ಕಾಗಲಿಲ್ಲ, ನಿನ್ನ ಜನ್ಮದಿನಾನೋ ಮದುವೆ ದಿನಾನೋ ಮಕ್ಕಳು ಬರ್ತದೇನೋ ಒಂದಷ್ಟು ಕೊಟ್ಟು ಬಾ. ಇದನ್ನು ನೀನು ವರ್ಷದ ಒಳಗಡೆ ಹೆಂಗೆ ಕ್ಲಿಯರ್ ಮಾಡ್ತಾನೆ ಗೊತ್ತಾ? ಅವನು ಒಂದು ಮಿರಾಕಲ್ ನಡೆಸಿಬಿಡ್ತಾನೆ. ಒಂದು ಮಿರಾಕಲ್ ನಡೆದು ಹೋಗುತ್ತೆ. ಎಲ್ಲೋ ಹೋಗ್ತೀಯ, ಯಾರ ಜೊತೆ ಹೋಗ್ತೀಯ, ಅವನು ತೊಗೊಂಡಂತ ನೀನೊಂದು ಟಿಕೆಟ್ ತೊಗೊಂಡ್ಬಿಡ್ತೀಯ ಲಾಟ್ರಿದು, ಅವನು ಹೊಡೆದಲ್ಲಿ ನಿನ್ಗೆ ಹೊಡೆದು ಬಿಡುತ್ತೆ. ಇದು ಹೊಡಿಲಿಕ್ಕೆ ಕಾರಣ ಏನು ಗೊತ್ತಾ? 1 ವರ್ಷದ ಹಿಂದೆ ಆಶ್ರಮದಲ್ಲಿ ಹಣ್ಣು ಹಂಪಲು ಕೊಟ್ಟೆ ನೋಡು ಅದು. 1 ವರ್ಷದ ಹಿಂದೆ ತಟ್ಟೆಯಲ್ಲಿ ಒಂದಷ್ಟು ಅನ್ನ ತೆಗೆದಿರ್ಬೇಕು ಕೊಟ್ಟೆ ನೋಡು ಅದು. ಇದು ಅವತ್ತೇ ಪ್ರತಿಫಲ ಕೊಡಲ್ಲ. ಒಂದು ಮಗು ಭಗವಂತ ಅಂದರೆ ಒಂದು ಕ್ಷಣಕ್ಕೆ ಮಗು ಕೊಡಲ್ಲ. ಅವನು ಒಂದು ಪ್ರೋಸೆಸ್ ನಡೆದು ಒಳಗಡೆ 9 ತಿಂಗಳಾದಮೇಲೆ ಮಗುನ ಹೆಂಗೆ ಕೊಡ್ತಾನೋ ಹಾಗೆಯೇ ನೀನು ಮಾಡಿರ್ತಕ್ಕಂಥ ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾದ್ರೆ ಇರೋದು ಇದೊಂದೇ ಲೈನ್. ದಯವಿಟ್ಟು ಅದನ್ನು ಬರೆದಿಟ್ಕೊಳ್ಳಿ. ಪರೋಪಕಾರ ಅನ್ನೋದನ್ನು ಮಾಡಿದರೆ ನೆಮ್ಮದಿ ಸಿಗುತ್ತೆ. ಪರರನ್ನು ಪೀಡನೆ ಮಾಡಬಾರ್ದು, ನೆಮ್ಮದಿ ಸಿಗುತ್ತೆ. ತುಂಬ ಹಿಂಸೆ ಕೊಡೋದು, ತುಂಬ ನೋವು ಕೊಡೋದು, ಇದನ್ನು ಬಿಟ್ಟು ಬಿಡಿ. ನಿಮಗೆ ನೆಮ್ಮದಿ ತಂತಾನೇ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡುವಂಥದ್ದು. ಯಾರಾದರೂ ಒಳ್ಳೇದು ಮಾಡ್ತಾ ಒಂದು ಸೇವೆ, ಹೊರಗಡೆ ನಾನು ದೇವಸ್ಥಾನದಲ್ಲಿ ಹೂವು ಕೊಡೋಕ್ಕಾಗಲಿ, ಅಭಿಷೇಕ ಮಾಡೋಕ್ಕಾಗಲಿ, ಅಥವಾ ಅನ್ನದಾನ ಮಾಡೋಕ್ಕೆ ನನಗೆ ಶಕ್ತಿನಲ್ಲ ಅಂದರೆ ದೇಹದಲ್ಲಿ ಶಕ್ತಿ ಇದೆಯಲ್ಲ ಅದನ್ನು ಸ್ವಲ್ಪ ಕೆಲಸ ಮಾಡು. ಆ ಒಂದು ದೇವಸ್ಥಾನ ಪ್ರಾಂಗಣ ಗುಡಿಸುವಂಥದ್ದು, ಒರೆಸುವಂಥದ್ದು, ಏನಾದರೂ ಒಂದು ಸೇವೆ ಮಾಡಿ. ಅದು ಯಾರೋ ಒಬ್ಬ ಅನ್ನದಾನ ಮಾಡ್ದಾನೆ 1 ಲಕ್ಷ ಕೊಟ್ಟು, ಅದಕ್ಕಿಂತಲೂ ಡಬಲ್ ಅವನ ಅಕೌಂಟ್ಗೆ ಹಾಕಿದ್ನಲ್ಲ ಪುಣ್ಯ, ಅದಕ್ಕಿಂತಲೂ 2% ಜಾಸ್ತಿನೇ ಆಗ್ತಾನೆ. ಬರೆದಿಟ್ಕೋ. ನಾನು ಸುಮ್ಮನೆ ಹೇಳ್ತಿರಲಿಲ್ಲ, 100ಕ್ಕೆ 100 ಅದೇ ಆಗ್ತಾನೆ, 100ಕ್ಕೆ 100 ಅದೇ ಆಗ್ತಾನೆ. ಒಟ್ಟು ನಿನ್ನ ಮನಸ್ಸಿಂದ ಪ್ರೀತಿಯಿಂದ ಮಾಡೋದನ್ನು ಮಾಡು. ಖಚಿತವಾಗಲೂ ಅಲ್ಲಿಂದ ಆಚೆ ನಿನಗೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ನೀನೇನು ಮಾಡಿದೀಯಾ ಅದರ ಮೇಲೆ ನಿಂತಿದೆ ಪ್ರೀತಿಯ ಬಂಧುಗಳು. ಅದು ಕಾಣಲ್ಲ. ಗೋಡೆಗೆ ಪ್ಲಾಸ್ಟಿಕ್ ಮಾಡಿದ್ದೀವಿ, ಒಳಗಡೆ ಇಟ್ಟಿಗೆ ಇದೆ. ಹಾಗೆ ನೆಮ್ಮದಿ ಅನ್ನೋದು ನಿನಗೆ ಗೋಡೆಯಾಗಿ ನಿಲ್ಲುತ್ತೆ, ನಿನ್ನನ್ನು ಕಾಪಾಡುತ್ತೆ. ನಿನಗೆ ಯಾವುದೋ ಒಂದು ನೋವಿತ್ತಲ್ಲ, ಟೆನ್ಷನ್ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡ್ತಾ ಬರೋದು. ಒಂದೇ ದಿನ ಅಲ್ಲ, ಮಾಡ್ತಾ ಬಾ. ನೆಮ್ಮದಿಯ ಅಡುಗು ತಾಣದಲ್ಲಿ ನೀನು ಕುಳಿತಿರ್ತೀಯ, ಖುಷಿಯಾಗಿರ್ತೀಯ. ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಕುಟುಂಬದವರೆಲ್ಲರೂ ಕೂಡ ಶ್ರೇಯಸ್ಸನ್ನೇ ಆ ಭಗವಂತ ಕೊಡುತ್ತಿರ್ತಾನೆ. ಈ ಯೂನಿವರ್ಸ್, ಈ ವಿಶ್ವಶಕ್ತಿ ಇರೋದು ಸಿಸ್ಟಮ್ಮೇ ಹಾಗೆ. ಆ ಯೂನಿವರ್ಸ್ ಇರ್ತಕ್ಕಂಥದ್ದು ಏನಿದೆಯೋ ಎಲ್ರಿಗೂ ಕೂಡ ಒಳ್ಳೇದು ಬ್ಲೆಸ್ ಮಾಡೋಕ್ಕೆ ಇರೋದು. ನಿಮಗೆ ಇಂಟರ್ನೆಟ್ ಇರೋದು ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂತ, ಕೆಟ್ಟದಕ್ಕೆ ಬಳಸ್ಕೊಳ್ಳಿ ಅಂತ ಅಲ್ಲ. ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾಯ್ಸ್. ಅದೇನು ಇಂಟರ್ನೆಟ್ ಕೊಡೋದು ಅದರ ಧರ್ಮ, ಬ್ಲೆಸ್ ಮಾಡೋದು ಅದರ ಧರ್ಮ. ಕೆಟ್ಟದಕ್ಕೂ ಮಾಡುತ್ತೆ, ಒಳ್ಳೆಯದಕ್ಕೂ ಮಾಡುತ್ತೆ. ಯಾವುದಕ್ಕೆ ಬೇಕೋ ಬಳಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ.
ಖಂಡಿತ ಗುರುಗಳೇ, ಕೊಟ್ಟಂಥ ಉದಾಹರಣೆ ಕೂಡ ಭಾಳ ಅದ್ಭುತವಾಗಿತ್ತು. ನೆಮ್ಮದಿನ ಹುಡ್ಕೊಂಡು ನಾವು ಎಷ್ಟೇ ಹಣ ಕೊಟ್ಟರು ಅದು ನಮಗೆ ಸಿಗೋದಿಲ್ಲ, ನಮ್ಮಲ್ಲೇ ಅದನ್ನು ನಾವು ಹೇಗೆ ಹುಡುಕೊಳ್ಬೇಕು ಅಂತ ತಿಳಿಸಿದ್ರಿ. ಜೊತೆಗೆ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ನಮ್ಮ ಲೈಫ್ನಲ್ಲಿ ಒಂದು ಮಿರಾಕಲ್ ಅನ್ನುವಂಥದ್ದು ಆಗೇ ಆಗತ್ತೆ. ಯಾರಿಗೂ ಕೂಡ ಕೆಡಕ್ ಮಾಡುವಂಥದ್ದು ಅಥವಾ ತೊಂದರೆ ಕೊಡುವಂಥದ್ದು ಬೇಡ, ಅದ್ರ ಬದಲು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.